ಅಜಿತ್ ಕುಮಾರ್ ದೇಸಾಯಿ ನಮ್ಮ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ಎಂದು ಹೇಳಿದ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ. ಅಜಿತ್ ದೇಸಾಯಿ ಅವರು ಪಾಲ್ಗೊಂಡು ನಾನು ಕೇಳಿದ್ದೇನೆ. ಅದು ಇವತ್ತಿನ ಇದಕ್ಕೆ ಹಂಚಿಕೊಂಡು ಆದರೆ 2 ಸಲ ಅವ್ರ ಬಗ್ಗೆ ಮಾತಾಡಿ ನಾನು ಹೋಗಿದ್ದೇನೆ. ವಿಶೇಷವಾಗಿ ನಾವು ಇದು ಡಿ.ಸಿ. ಬ್ಯಾಂಕ್ ಪಕ್ಷಾತೀತ ಜಾತ್ಯತೀತ ಇಲೆಕ್ಷನ್ಗಳು, ಈ ಪಕ್ಷಕ್ಕೆ ಸೀಮಿತವಲ್ಲ, ಜಾತಿ ಸೀಮಿತವಲ್ಲ. ಅದಕ್ಕೋಸ್ಕರ ಒಂದು 6 ದಿನದಿಂದ ಚರ್ಚೆ ಹೇಳ್ತೀನಿ. ಯಾಕೆ ನಿಜ ಸಂಗತಿ ಹೇಳ್ಬೇಕು. ನಾವು ವೈದ್ಯ ವಿಪಕ್ಷ ಸವಲತ್ತು ಮಾಡ್ಕೊಳ್ಳಿ, ವೈದ್ಯ ಮಾಡ್ಕೊಳ್ಬೇಕು ಅಂತ ಮಾತ್ರ 6 ದಿನದಿಂದ ನಮ್ಮ ಲೆವೆಲ್ದಾಗ. ಆಮೇಲೆ ಅಜಿತ್ ದೇಸಾಯಿ ಅವರು ನಮ್ಮ ಕಡೆ ಒಂದು ಪ್ರಸ್ತಾವ ಮತ್ತು ನಿಲ್ಲ ನಮ್ಮ ಮತ್ತು ಏನು ಮಾಡ್ಕೊ ವೈದ್ಯ ಹೇಳಿ ಫಸ್ಟ್ ನೋಡ್ಕೊ ವೈದ್ಯ MLA ಯಾಕೆ ಡೆಲಿಗೇಷನ್ ಫಾರ್ಮ್ ಅದಂತ ಹೋಟೆಲ್ಲ ಹೊರಗೆ ಹೋಗಿ ಅದಕ್ಕೆ ವಿಚಾರ ಮಾಡಿಲ್ಲಪ್ಪ ನಾವು ಹೇಳಿದ್ದು ನಮ್ಮ ಮಾತು ಹೇಳಿದ್ದೆ ವೈದ್ಯರಿಗೆ. ಅದು ನಿಂತರ ನೀವು ನಮ್ಮ ಪಕ್ಷದಿಂದ ನಾನು ನಿರ್ಲಕ್ಕೊಂಡಾಗ ನಾನು ಜಾರಕಿಹೊಳಿ ನಾನು ಮನ್ಯಾಗ ನಮ್ಮ ವಿಷಯ ಮನ್ಯಾಗ ಕೇಳ್ಬೋದು ಜಾರಕಿಹೊಳಿ ವಿಷಯ. ನಾವು ವೈದ್ಯ ಪಕ್ಷ ನಿರ್ಣಯಿತ ಪ್ರಕಾರ ಕೆಲಸ ಮಾಡಬೇಕಂತ ಹೇಳಿ ಒಂದು ಇವತ್ತಿನ ವೈದ್ಯ ಫೋನ್ ಮಾಡಿ ಹೇಳೇ ಬಂದಿದ್ದ. ಯಾಕೆ ನಮ್ಮ ಸ್ವಭಾವ ಸುಳ್ಳು ಹೇಳಿ ಇಬ್ಬರು ಕೂಡ ನಿರ್ಣಯ ಆಗಿತ್ತು. ನೀವು ಅಲ್ಲಿ ಇಲ್ಲಿ ಆಗಿತ್ತು ಬೇರೆ ನಾವೆಲ್ಲ ಆಗಿದ್ದೇವರು ಬಹಳಷ್ಟು ನನಗೆ ಗುಣಗೊಂದು ಇಲ್ಲ. ಯಾಕಂದ್ರೆ ಆನಂದ್ ಮಾಮೂಲಿಯವರು 2 ಬಾರಿ ಶಾಸಕ ನಮ್ಮ ಟೀಮ ಮಾಡಿತಾವೆ. ಮೊನ್ನೆ ಅವರಿಗೆ ಅಷ್ಟ ಹೊರಗೆ MLA 2 MLA ನಮ್ಮ ಟೀಮ ಮಾಡಿತಾವೆ. ಯಾಕೆ ಎಲ್ಲ ಗೊತ್ತಿದೆ. ಯಾಕೆ ಆನಂದ್ ನಮ್ಮ ಸಹ ಪಕ್ಷ ಬೇರೆ ದಿವಸ ವೈಯಕ್ತಿಕ ಸಂಬಂಧ ಭಾಳ ಚಂದ ಬರ್ತಾವೆ. ಯಾಕೆ ಅವರು ಯಾವುದೇ ನನ್ನ ಸಂಬಂಧ ಕೆಲವು ವಿಷಯ ಏರಿಯಾದಂದು ಅವ್ರು ಕೊಡ್ಬರ್ತೇವೆ. ನಾವು ಲೆಟ್ರ್ ಕೊಟ್ಟಂದ್ರೆ ನಾವು ಲೆಟ್ರ್ ಹೊಟ್ಟೆ ಕೊಡ್ಬೇಕಿಲ್ಲ. ಎಲ್ಲ ರಮೇಶ್ ಕೊಟ್ಟಪ್ಪ ನಾವು ಕೊಡ್ಬೇಕು, ಅವ್ನು ಕೊಟ್ಟರೆ ನಾವು ಕೊಡ್ಬೇಕು. ಹಿಂಗಾಗಿ ಭಾಳ ಸಂಬಂಧ ಚಂದ. ಇದು ಅಚಾನಕ್ ತಿಳ್ಕೊಂಡ ನಂತರ ವಿಪಕ್ಷ ಪರವಾಗಿ ನಾವು ಇಬ್ಬರು ಪ್ರಯತ್ನ ಮಾಡಬೇಕು. ಏನೋ ಸಮಸ್ಯೆ ಬಂದ ಕೆಲವು ವಿಷಯ ಬೇರೆ ಬರೋಲ್ಲ. ಯಾಕೆ ಪಾಪ ವಿಪಕ್ಷಿಗೆ ನಾವೆಲ್ಲ ಒಂದು ಏನೇನೋ ಮಾತಾಡಿದ್ರು, ಅದೇನೋ ಸಮಸ್ಯೆ ಬಂದು ಆಯ್ತು. ಈಗ ಇಶ್ಮೇನಿಲ್ಲ ಅವರು ಅವರೆಲ್ಲ ಶಿಷ್ಯರು ಇವರು ದುನಿಯರು. ಈ ಭಾಳ ದೊಡ್ಡ ಮನುಷ್ಯ ಶಿಷ್ಯರುಗಳು ಅವರು ಒಳ್ಳೆ ಮನುಷ್ಯರು. ಆದ್ರೆ ಒಳ್ಳೆದು. ಯಾಕೆ 23 ಸೊಸೈಟಿದಲ್ಲಿ ನೀವು ಡೆಲಿಗೇಷನ್ ಫಾರ್ಮ್ ಕೊಟ್ಟು ಅಂತ ನೀವು ಹೋದಾಗ ಭಯಂಕರ ಭಾಳ ಗಟ್ಟಿಯಾಗಿ ಭಾಳ ಪ್ರೆಷರ್ ಬರ್ತದೆ. ನಮಗೆ ಭಾಳ ಪ್ರೆಷರ್ ಬರ್ತಾರೆ. ನಮಗೆ ದುಡ್ಡಿನ ಆಸೆ ಹಚ್ತಾರೆ. ಹಂಗಿದ್ರೆ ಈಗ ಹೇಳ್ಬಿಟ್ಟು ಪಾಪ ಸಹಾಯ ಮಾಡೋದು. ಯಾಕಂದ್ರೆ ಇಲೆಕ್ಷನ್ ಯಾಕಂದ್ರೆ 1 ಲಕ್ಷ ಓಟ್ ಇಲೆಕ್ಷನ್ ಭಾಳ ಚಲೋ, ಲಿಮಿಟೆಡ್ ಭಾಳ ಡೇಂಜರ್ ನಮಗೆ. ಅದಕ್ಕೆ ಹೆದರ್ಕೊಳ್ಳೋದಕ್ಕೆ ವಿಶೇಷವಾಗಿ ಪೈಲಾ ಮೀಟಿಂಗ್ ಪೈಲಾ ಪೂರ್ವ ಸಭೆ ಇದೆ. ಯಾಕಂದ್ರೆ ನಾನು ನಾಳಿಂದ ಒಂದು 15 ದೇಶ ಇರೋದಿಲ್ಲ, ಡೈರೆಕ್ಟ್ ಇಲೆಕ್ಷನ್ ಬರ್ತೀನಿ. ಅದ್ರೊಳಗೆ ನೀವೆಲ್ಲ ಚೆಕ್ ಮಾಡ್ಕೋರಿ, ನಿಮ್ಮ ಪರವಾಗಿರ್ತೀನಿ ಹೇಳಕ್ಕೆ. ಯಾಕಂದ್ರೆ ಬರಲಿಲ್ಲ ನೀವು ಸಂದೇಶ ಹೋಗ್ತದೆ. ನಾನು 2 ದಿವಸ ಕೊಟ್ಟು ಹೋಗ್ಬೋದು. ಇವತ್ತು ವಿಪಕ್ಷ ಸ್ವತಃ ಫೋನ್ ಮಾಡಿದ್ದಾನೆ. ಅವ್ರು ಹೊರಗಡೆ ಹಿಡಿದಿದ್ರು. ನಾನು ಸ್ವತಃ ಫೋನ್ ಮಾಡಿ ವಿಪಕ್ಷ ಹಿಂಗೆ ಪುರೋದು ಬರ್ತಪ್ಪ ಒಂದು ಅರ್ಧ ಮೀಟಿಂಗ್ ಮಾಡ್ಕೊಂಡು ನಮ್ಮೊಂದು ಇನ್ನೊಂದೆಲ್ಲ ಹೇಳಿ ಆ ಪ್ರಕಾರ ಅಜಿತ್ ದೇಸಾಯಿ ಅವರು ಡಿ.ಸಿ. ಬ್ಯಾಂಕ್ ಪರವಾಗಿ ಅದು ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿತ್ತು. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಏನು ಬೇಕು ಒಂದೇ ಲೇಖ ಹೋಗಲ್ಲ. ಬಹಳಷ್ಟು ಚುನಾವಣೆ ಹಂತವಾಗಿ ಬರ್ತವೆ. ಆ ಚುನಾವಣೆ ಗಟ್ಟಿಯಾಗಿ ನಾವು ನಿಂತು ಮತ್ತು ನಾವೆಲ್ಲ ಮುಂದಿನ ಒಳ್ಳೆಯ ದಿನ ನೋಡಬೇಕು. ನಾವು ಮತ್ತು ಈ ಭಾಗದಲ್ಲಿ ಇನ್ನು ಅನೇಕ ಕಾಮಗಾರಿ ಮಾಡುವಂಥ ಇವೆಲ್ಲ ಮಾಡೋಣ. ಯಾಕೆ ಮುಂದಿನ ವರ್ಷ ಇನ್ನೂ ಕರಾಳ ಚಾಯ ಇನ್ನೊಂದು 2 ವರ್ಷ ಇರ್ತೈತೆ. ನಾವು ಒಳ್ಳೆ ಬರ್ತೈತೆ ಕೆಲಸ ಮಾಡೋಣ. ಯಾಕಂದರೆ ನಾವು ಜಿಲ್ಲಾ ನಾವು ಇರೋ ಮಂತ್ರಿದ್ದಾಗ ಗುಡ್ಕಾಗ ಹೆಚ್ಚು ನಮ್ಮ ಜಿಲ್ಲಾ ಹೆಚ್ಚು ಮಾಡ್ತೀನಿ. ಅದಕ್ಕೆ ಮುಂದಿನ ಕೆಲಸ ಮಾಡೋಣ. ಡಿ.ಸಿ. ಬ್ಯಾಂಕ್ದಲ್ಲಿ ಅಜಿತ್ ದೇಸಾಯಿ ಈಗ 20,000 ಹೇಳಿದಾರೆ. ಅವರು ಕ್ಯಾಂಡಿಡೇಟ್, ನಮ್ಮ ಕ್ಯಾಂಡಿಡೇಟ್ ಎಲ್ಲ ಮಾತಾಡ್ಕೊಂಡು ಭಾಳ ಚಂದ ನಾವು ಮಾತಾಡ್ತೀವಿ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಮಂತ್ರಿದು ಹೇಳಿ ನಾವು ಅದರ ಪಕ್ಷ ಪರವಾಗಿ ನೀವೇನು ಭೇಟಿಯಾಗಿ ಇರ್ತೀವಿ. ಏನೂ ಸಮಸ್ಯೆ ಮಾಡೋದು ಈ ನಮಗೆ ಅದು ಹಿಡ್ಕೊಂಡೆ ನಾವು ನೀರಿ ಎಲ್ಲ ಚಾಕು ಕೆಲಸ ನಾವು ಆ ತುಪ್ಪ ನಿಂತಲ್ಲ ಅದು ನಿಲ್ಲಿಸಿ ನನಗೆ ಚಾ ಕೊಡಿ ಸ್ವಲ್ಪ ಆಗೋದು ಟೈ ಕೊಟ್ಟರು ನಮ್ಗೆ ಆಗೋದು ಹೇಳಿ ಬಂದ. ಯಾಕಂದ್ರೆ ನಾವು ನೇರವಾಗಿ ಫಸ್ಟ್ ಅದಕ್ಕೆ ನಾವು ಮಾತಾಡೋದು ನಮಗೆ ಉಪಯೋಗದಿಂದ ಸುಳ್ಳು ಇಲ್ಲೊಂದು ಬಿಡ್ತೀವಿ. ನಾವು ಮಾಡ್ಕೊತೇವೆ. ಹಂಗೆ ಹಂಗೆ ಹಿಡ್ಕೊಂಡ್ಬಿಟ್ರು ಇಲ್ಲ. ನಾನು ಅಜಿತ್ ಅವರಿಗೆ ಮಾತು ಕೊಟ್ಟು ಅವ್ರು ಕೆಲಸ ಮಾಡ್ತೇವೆ. ಇನ್ನು ಅಜಿತ್ ಅವ್ರಿಗೆ ಕೆಲಸ ಮಾಡಿ ನಾವು ಏನು ಮತ್ತೆ ಅಡೆತಡೆ ಬರ್ತಾವೆ ನಾವೆಲ್ಲಕ್ಕೂ ಹಿರಿಯಕ್ಕೂ ಚರ್ಚೆ ಮಾಡ್ತೇವೆ. ನೀವು ಮತ್ತೆ ಈಗ ನಾವು ಬಿಡುಗಡೆ ದಯವಿಟ್ಟು ನಮಗೆ ಯಾಕೆ ಮುಂದೆ ಕುಮಾರಪುರ ವೀಕ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.